ಲಕ್ಷ್ಮಿ ಬಂದ್ಲಾ? ಅತ್ತೆ, ಈಗ ಯಾಕೆ ಅವಳ ವಿಷಯ? ಅಲ್ವೇ ವಿಮ್ಲಾ, ಯಾವಾಗ್ಲೂ ತಾತ ತಾತ ಅಂತಿದ್ದವಳು ತಾತನ್ ನೋಡಕ್ ಬರೋದ್ ಬೇಡವಾ ಅವಳು? ಎಲ್ಲಿ ಹೋದ್ಲು ಲಕ್ಷ್ಮಿ? ಏನ್ ಮಾಡಿದ್ರೆ ಹುಡುಗಿಗೆ? ಅಯ್ಯೋ ಅತ್ತೆ, ಯಾರು ಏನ್ ಮಾಡ್ತಾರೋ ಅವಳಿಗೆ? ಏನೋ ಬಾಯ್ ತಪ್ಪಿ ವಿಮಲಾ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಲ್ಲು. ಅದಕ್ಕೆ ಅವಳು ನೋಡಿದ್ರೆ ಏನು, ಲಕ್ಷ್ಮಿ ಮನೆ ಬಿಟ್ಟು ಹೋದ್ಲಾ? ಅಯ್ಯೋ ದೇವ್ರೆ, ಏನಾಗೋಯ್ತು ನಮ್ಮ ಮನೆಗೆ? ಯಾರು ಕಣ್ ಬಿತ್ತು ನಮ್ಮ ಮನೆ ಮೇಲೆ? ಅಮ್ಮ ಯಾಕಮ್ಮ ಅಳ್ತಾ ಇದೀಯಾ? ಇವರೆಲ್ಲ ಸೇರಿ ಲಕ್ಷ್ಮಿನ ಮನೆಯಿಂದ ಆಚೆ ಹಾಕಿದ್ರಲ್ಲೇ. ನಿಮ್ಮ ಅಪ್ಪಂಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಇಷ್ಟೆಲ್ಲ ಡ್ರಾಮಾ ಆಗಿ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಯಾರು ಹೇಳು? ನಿನ್ ತಂಗಿ. ಎಸ್, ಇಲ್ಲಿಗೆ ಮುಗೀತು ಅನ್ಕೋಬೇಡ. ಈಗ ಮಾವನಿಗೆ ಪ್ರಜ್ಞೆ ಬಂದ್ಮೇಲೆ ಲಕ್ಷ್ಮಿ ಎಲ್ಲಿ ಅಂತ ಕೇಳ್ತಾರೆ. ಲಕ್ಷ್ಮಿ ಮನೆ ಬಿಟ್ಟು ಹೋಗಿರೋ ವಿಷಯ ಗೊತ್ತಾದ್ಮೇಲೆ ಆಮೇಲಿದೆ ನೋಡು ಹಬ್ಬ. ಅಂದ್ರೆ ತಾತ ದೊಡ್ಡಮ್ಮನ ಮೇಲೆ ಕೂಗಾಡ್ತಾರೆ ಅಂತೀಯ? ಕೂಗಾಡ್ತಾರೆ ಅಂತ್ಯ ಅಂತ ಕೇಳ್ತಿಯಲ್ಲೇ. ಮಾವ ಕೂಗಾಡೋದಕ್ಕೆ ವಿಮಲಾ ಮನೆ ಬಿಟ್ಟು ಹೋಗ್ತಾಳೆ, ನೋಡ್ತಿರೋ. ಆದ್ರೂ ಅವ್ರು ಬಿಟ್ಟು ಹೋಗಿಲ್ಲ ಅಂದ್ರೆ? ಬಿಟ್ಟು ಹೋಗದೆ ಇದ್ರೆ, ವಿಮಲಾ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇದೇ ಮನೆಯಲ್ಲಿ ಇದೆಯೇನೆ? ಛೇ 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 ಛೇ, ನಾನಾಗಿದ್ದಿದ್ರೆ ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೆ ಅಂತ ಅವಳು ಕಿವಿ ಚುಚ್ತೀನಿ ಈ ಕಡೆ. ಆಮೇಲೆ ಈ ಮನೆ 2 ಭಾಗ ಆಗತ್ತೆ. ಅವಳು ಪಾಲಿನ ಆಸ್ತಿ ತಗೊಂಡು ಅವಳು ಮನೆ ಬಿಟ್ಟು ಹೋಗ್ತಾಳೆ. ಆಮೇಲೆ ನನ್ನ ಪಾಲಿನ ಆಸ್ತಿನ ನಾನು ತಗೊಂಡು ನೆಮ್ಮದಿಯಾಗಿರ್ತೀನಿ. ಏನಂತೀಯ? ಒಟ್ನಲ್ಲಿ ಮನೆಗೆ ಬೆಂಕಿ ಬಿದ್ದಿದ್ರೆ ಅದರಿಂದನೂ ಸಿಗರೆಟ್ ಹಚ್ಕೊಳ್ಳೋಳು ನೀನು. ಒಂಥರ ರಾಕಿ ಬಾಯ್ ಕಣಮ್ಮ ನೀನು. ಶೋಭಿ, ಬಾಯಿ ಇರಬೇಕು. ಬಾಯಿ ಇಲ್ಲ ಅಂದ್ರೆ ಈ ಜಗತ್ತಲ್ಲಿ ಬದುಕೋಕ್ಕಾಗಲ್ಲ. ಬೆಂಕಿ ನಮ್ಮನ್ನೇ ಸುಟ್ಟು ಹಾಕ್ಬಿಡುತ್ತೆ. ಆ ಬೂದಿನಲ್ಲಿ ಸುಟ್ಟು ಹೋಗೋದಕ್ಕೆ ಮುಂಚೆ ನಾವು ಬೇರೆ ಬದುಕಿನ ಕಡೆಗೆ ಗಮನ ಕೊಡಬೇಕು. ಇಲ್ಲದೆ ಇದ್ರೆ ಚಿಪ್ಪು ಕೈಗೆ ಚಿಪ್ ಕೊಟ್ಬಿಡ್ತಾರೆ. ಅಮ್ಮ, ಇವಳು ಯಾವಾಗ ಬಂದ್ಲು? ಇವಳು ಬಾಯಿಂದನೇ ಕಡೆ ಇಷ್ಟೆಲ್ಲ ಆಗಿರೋದು ಮನೆಯಲ್ಲಿ. ಮನೆ ಸೊಸೆ ಮೇಲೆ ಆಪಾದನೆ ಹೊರಿಸಿ ಇವತ್ತು ಮನೆಯವರೆಲ್ಲ ಪರದಾಡೋ ಹಾಗಾಗಿದೆ. ಏನ್ ಮಾಡ್ತಿದೀಯ ಇಲ್ಲಿ ನಿಂತ್ಕೊಂಡು? ಈಗಾಗ್ಲೇ ಈ ಮನೆಯಲ್ಲಿ ನಿನ್ನಿಂದ ಆಗಿರೋ ಅನಾಹುತ ಸಾಲ್ದ? ಈಗ ಇಲ್ಲಿ ಕೇಳಿಸ್ಕೊಂಡಿದ್ದು ಏನಾದ್ರೂ ಮನೆಯಲ್ಲಿ ಯಾರ ಹತ್ರ ಆದ್ರೂ ಹೇಳ್ಬೇಕಲ್ಲ. ಅವಾಗ ನೋಡು ನಿನಗೆ. ಈ ಮನೆ ಸೊಸೆ ಇವಾಗ ಹೊರಗಡೆ ಇದ್ದಾಳೆ, ನೆಕ್ಸ್ಟು ಈ ಮನೆಯಿಂದ ಹೊರಗಡೆ ನೀನಿರ್ತೀಯ, ಗೊತ್ತಾಯ್ತಾ? ಅಯ್ಯೋ ಅಮ್ಮರೇ, ನಾನೇನು ಕೇಳಿಸ್ಕೊಂಡೇ ಇಲ್ಲ. ನನಗೆ ಮನೆಗೆ ಸ್ವಲ್ಪ ಅಡುಗೆ ಸಾಮಾನೆಲ್ಲ ತರೋದೈತೆ. ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಟ್ಟೆ. ಇವಳು ಏನೇ ಇವಳು ಇರಿಟೇಷನ್ ಕಣೆ. ಸುಮ್ಮನೆ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಛೇ, ಇವಳನ್ನೆಲ್ಲೋ ನೋಡ್ದಂಗೈತಲ್ಲ. ಅದೇ ಅಂಗಡಿ ರೋಡ್ ಹತ್ರ ಕಾಯ್ತಿದ್ದೀನಿ, ಬೇಗ ಬಾ. ಅದೇನ ಕಲ್ ವೇಟ್ ಮಾಡ್ತಿದ್ಯಾ ಶಮಿ? ಅಂಜು, ನೀನಾ? ತಾತ ಇದ್ದಾಗಂತೂ ಹೆದರ್ಕೋತಿದ್ದೆ, ಇವಾಗ ಮನೆ ಒಳಗೆ ಬರ್ಬೋದಲ್ಲ? ಹಾ, ಇಲ್ಲ ಇವಾಗ ಬೇಡ ಅಂಜು. ಆಲ್ರೆಡಿ ಮನೇಲಿ ಎಲ್ರು ಬೇಜಾರಾಗಿರ್ತಾರೆ. ಮತ್ತೆ ನಾನು ಮನೆಗೆ ಬಂದು ತಾತನ ಬಗ್ಗೆ ಕೇಳಿದ್ರೆ ಅವರಿಗೂ ಬೇಜಾರಾಗುತ್ತೆ. ಕೇಳಿಲ್ಲ ಅಂದ್ರೂ ಚೆನ್ನಾಗಿರಲ್ಲ.
ಅದಕ್ಕೆ ಆ ದಿನ ಕರ್ಕೊಂಡು ಹೋಗೋಣ ಅಂತ ಹೊರಗಡೆನೆ ಕಾಯ್ತಿದ್ದೀನಿ. ಅದು ಸರಿ. ಆದಿ ಅಣ್ಣ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಹೀ ಈಸ್ ಟಯರ್ಡ್. ಅದಕ್ಕೆ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದೀನಿ. ಅವನು ಮಾತ್ರ ಹಲೋ ಶಮಿ, ಅಲ್ಲೇ ಇರು, ಈಗಲೇ ಬರ್ತೀನಿ. ಓಕೆ ಆದಿ, ಸಿ ಯು. ಇವಳು ನಮ್ಮ ಆದಿ ಅಣ್ಣವ್ರ ಕಾಲೇಜ್ ಫ್ರೆಂಡ್ ಅಲ್ಲ, ಇವಳು ಯಾರಿಗೆ ಕಾಯ್ತಾವಳೆ? ಹಾಯ್ ಶಮಿ. ಹಾಯ್ ಆದಿ, ಆರ್ ಯು ಓಕೆ? ಯಾಕೋ ತುಂಬಾ ಡಲ್ಲಾಗಿ ಕಾಣಿಸ್ತಿದ್ಯಾ ಆದಿ? ನೀನಿವತ್ತು ಆರಾಮಾಗಿಲ್ಲ ಅಂದ್ರೆ ಮನೆಯಲ್ಲೇ ಇರು, ಪರವಾಗಿಲ್ಲ. ಬೇಡ ಶಮಿ, ನಾನು ಮನೇಲಿರೋದ್ಕಿಂತ ಹೊರಗಡೆ ಇದ್ರೇನೆ ಐ ಫೀಲ್ ಬೆಟರ್. ನಡಿ. ನಮ್ಮ ಆದಿ ಅಣ್ಣ ಅಲ್ಲ, ಇವಳನ್ನ ಮನೆಗೆ ಕರ್ಕೊ ಬರ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಭೇಟಿ ಮಾಡ್ತಾವನೆ? ಏನಾಯ್ತು ಆದಿ? ಅವಳು ಮತ್ತೆ ಏನಾದ್ರೂ ಮನೆಗೆ ವಾಪಸ್ ಬಂದ್ಲಾ? ನೋನು ಟಚ್ ವುಡ್, ಅವಳು ಮತ್ತೆ ಬರೋದು ಬೇಡ, ಬರೋದು ಇಲ್ಲ. ಡೋಂಟ್ ವರಿ ಆದಿ. ಎಲ್ಲ ಇವಳ ಮದ್ವೆ ಆಗಿರೋ ಗಂಡಸನ್ನ ಹಿಂಗ್ ತಪ್ಪತಾಳಲ್ಲ. ಅಯ್ಯೋ ದೇವ್ರೇ.